ಇದು ಒಂದು ಐತಿಹಾಸಿಕ ಕತೆ. ಹಂಪೆಯ ಸಿಂಹಾಸನ. ಹಳೆಯ ದಿನಗಳಲ್ಲಿ ವಿಜಯನಗರ ಸಾಮ್ರಾಜ್ಯವು ದಕ್ಷಿಣ ಭಾರತದ ಹೃದಯ ಭಾಗದಲ್ಲಿ ಬೆಳಗುತ್ತಿದ್ದ ಸಮಯ. ಹರಿಹರ ಮತ್ತು ಬುಕ್ಕರಾಯರು ಸ್ಥಾಪಿಸಿದ ಈ ಸಾಮ್ರಾಜ್ಯವು ಕೃಷ್ಣ ಹಾಗೂ ತುಂಗಭದ್ರಾ ನದಿಗಳ ನಡುವಣ ಪ್ರದೇಶದಲ್ಲಿ ವೈಭವದಿಂದ ಬೆಳೆಯುತ್ತಿತ್ತು. ಹಂಪೆಯು ಈ ಸಾಮ್ರಾಜ್ಯದ ಹೃದಯವಾಗಿದ್ದು, ಅಲ್ಲಿ ಅವಿಭಾಜ್ಯವಾದ ಶಕ್ತಿ ಮತ್ತು ಸಂಸ್ಕೃತಿಯ ಸಂಕೇತವಾಗಿದ್ದ ರಾಜಸಿಂಹಾಸನ ಇತ್ತು. ಆ ಸಿಂಹಾಸನ ಎಂದರೆ ಕೇವಲ ರಾಜ್ಯಾಧಿಪತಿಗಳ ಕುಳಿತುಕೊಳ್ಳುವ ಆಸನವಲ್ಲ, ಅದು ಸಾಮ್ರಾಜ್ಯದ ಶ್ರೇಷ್ಠತೆಯ ಪ್ರತೀಕೆಯಾಗಿತ್ತು. ಜಡಿತವಾಗಿ ಚಿನ್ನದಿಂದ ನಿರ್ಮಿತವಾಗಿದ್ದ ಈ ಸಿಂಹಾಸನದ ತುದಿಗಳಲ್ಲಿ ನವರತ್ನಗಳು ಪಳಪಳಿಸುತ್ತಿದ್ದವು. ಹಂಪೆಯ ಪ್ರಮುಖ ರಾಜಮಂದಿರದಲ್ಲೇ ಈ ಸಿಂಹಾಸನವಿತ್ತು. ಹೇಳಿಕೆಗಳ ಪ್ರಕಾರ ಈ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವವನು ಧರ್ಮದ ಮಾರ್ಗವನ್ನು ತಪ್ಪಿಸಿಕೊಳ್ಳಬಾರದು ಎಂಬ ನಿಬಂಧನೆಯಿದ್ದಿತು. ಒಮ್ಮೆ ರಾಜ ಕೃಷ್ಣದೇವರಾಯನು ರಾಜ್ಯದ ಉತ್ಕೃಷ್ಟ ಕಾಲವನ್ನು ನೋಡುತ್ತಿದ್ದ. ಸಾಹಿತಿಗಳು, ಕಲಾವಿದರು, ಯೋಧರು ಹಾಗೂ ಸಾಮಾನ್ಯ ಜನತಾ ಆದರೆ ಅವರ ಮೃತ್ಯುವಿನ ನಂತರ ಸಾಮ್ರಾಜ್ಯ ಸಡಿಲವಾಗತೊಡಗಿತು. ಆಪಾತಿತ ರಾಜರು ತಮ್ಮ ಸ್ವಾರ್ಥಕ್ಕಾಗಿ ಆ ಸಿಂಹಾಸನವನ್ನು ಬಳಸಲು ಪ್ರಯತ್ನಿಸಿದರು. ಆದರೆ ಪ್ರತಿಯೊಬ್ಬ ರಾಜನೂ ಆ ಸಿಂಹಾಸನದಲ್ಲಿ ಹೆಚ್ಚು ದಿನ ಕುಳಿತು ಕೊಳ್ಳಲಾಗದೆ ರಾಜಾಸನದಿಂದ ಕುಸಿದರು ಎಂಬ ಕತೆಗಳು ಜನಮಾನಸದಲ್ಲಿ ಹರಡಿದವು. ಇದನ್ನು ಕೇಳಿದ ಕೇರಳದ ಒಬ್ಬ ಯುವ ರಾಜಕುಮಾರ ಧರ್ಮನಿಷ್ಠ ರಾಜಕಾರ್ಯದ ಆಸೆ ಮಾಡಿ ಹಂಪೆಗೆ ಬಂದನು. ಅವನು ತಂತ್ರಜ್ಞಾನ, ನೀತಿ, ಶಿಸ್ತಿನೊಂದಿಗೆ ರಾಜ್ಯವನ್ನು ಸುಧಾರಿಸಲು ಬಯಸಿದನು. ಆದರೆ ಆತನನ್ನು ಅನುಮಾನದಿಂದ ನೋಡಿದ ಹಂಪೆಯ ಮಂತ್ರಿಮಂಡಳಿ ಆತನನ್ನು ಪರೀಕ್ಷಿಸಲು ನಿರ್ಧರಿಸಿತು. ಆ ಯುವರಾಜನು ಸಿಂಹಾಸನಕ್ಕೆ ಹತ್ತಿದಾಗ ಅಚಾನಕ್ ಸಿಂಹಾಸನದ ಪಾದಭಾಗದಿಂದ ಒಂದು ಧ್ವನಿ ಕೇಳಿಸಿತು, ಧರ್ಮವೇ ನಿನ್ನ ಪಥವಾಗಿದೆಯೇ? ಆತನು ಬೆಚ್ಚಿಬಿದ್ದು ಧ್ವನಿಗೆ ಸತ್ಯವಾಗಿ ಉತ್ತರಿಸಿದ. ಸಿಂಹಾಸನವು ನುಡಿದಂತೆ ನಡುಗಿತು. ಆದರೆ ಆತನ ನಿಷ್ಕಲ್ಮಶ ಚಿಂತನೆ ಹಾಗೂ ಧರ್ಮನಿಷ್ಠೆ ಸಾಬೀತಾದಾಗ ಮಾತ್ರ ತಕ್ಷಣ ಅದು ಶಾಂತವಾಯಿತು. ಹಂಪೆಯ ಜನರು ಆತನನ್ನು ತಮ್ಮ ಸರ್ವಾಧ್ಯಕ್ಷನಾಗಿ ಸ್ವೀಕರಿಸಿದರು. ಆತನ ಆಡಳಿತಾವಧಿಯಲ್ಲಿ ಹಂಪೆ ಮತ್ತೆ ಪುನರ್ಜೀವಿತವಾಯಿತು. ಕಲಾ, ಕೃಷಿ, ವ್ಯಾಪಾರ ಹಂಪೆಯ ಸಿಂಹಾಸನ ಮತ್ತೆ ಧರ್ಮದ ತಾಕತ್ತಿಗೆ ಶರಣಾಗಿದ್ದಂತೆ ಕಂಡಿತು. ಇದು ಹಂಪೆಯ ಸಿಂಹಾಸನ ಮತ್ತೆ ಧರ್ಮದ ತಾಕತ್ತಿಗೆ ಶರಣಾಗಿದ್ದಂತೆ ಕಂಡಿತು. ಇದು ಹಂಪೆಯ ಸಿಂಹಾಸನದ ಕತೆ, ಶಕ್ತಿಯ ಗಾದೆ ಅಲ್ಲ, ಧರ್ಮದ ಸಂಕೇತ. ಇಂದಿಗೂ ಹಂಪೆಯ ಕಲ್ಲುಗಳಲ್ಲಿ ಆ ಸಿಂಹಾಸನದ ಶಿಲಾಲೇಖಗಳ ಪ್ರತಿಧ್ವನಿಗಳು ಕೇಳಿಸುತ್ತವೆ ಎಂದು ಹೇಳುವರು.